ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಉದ್ಯಾನ ನಗರಿ ಹಲವೆಡೆ ಧಾರಾಕಾರ ಮಳೆ, ನೀರು ಹರಿದು ತಂಪಾಯಿತು. ಇಳೆ ಬಿಸಿಲ ಬೇಗೆಗೆ ಸ್ವಲ್ಪ ರಿಲೀಫ್. ಬಿಸಿನೆಸ್ಗಾಗಿ ಪಡೆದ 90 ಲಕ್ಷ ಸಾಲ, ಹಣ ಕೊಟ್ಟವರಿಗೆ ಆಯಿತು ಶೂಲ. ಹಣಕ್ಕಾಗಿ ಪೊಲೀಸರ ಮೊರೆ ಹೋದ ಜನ. ಬಾಡಿಗೆ ಅಗ್ರಿಮೆಂಟ್ ಕೊಟ್ಟು ಮೋಸ, ಮುಂಗಡ ಕೊಟ್ಟವರಿಗೆ ಬರ್ತಿಲ್ಲ ಅಂದ ವಾಪಸ್. ವಂಚಕನಿಗೆ ಜನರಿಂದ ಬಿತ್ತು ಗೂಸ. ಸೈಕಲ್ನಲ್ಲೇ ಆಫೀಸ್ಗೆ ಪ್ರಯಾಣ, ಆರೋಗ್ಯಕ್ಕೂ ಸಹಕಾರಿ ಈ ಅಭಿಯಾನ. ಹಲವರಿಗೆ ಮಾದರಿಯಾಗಿದೆ ರಾವ್ ವಿಧಾನ. ಎಲ್ಲೆಡೆ ಈಸ್ಟರ್ ಹಬ್ಬದ ಸಂಭ್ರಮ, ನಾನಾ ಬಗೆಯ ಖಾದ್ಯಗಳ ಘಮಘಮ. ಚರ್ಚ್ಗಳಲ್ಲಿ ಕ್ರೈಸ್ತರ ಸಮಾಗಮ. ಬಿಸಿಲ ಬೇಗೆಯಿಂದ ಬಳಲಿದ್ದ ಜನರಿಗೆ ಇವತ್ತು ರಾತ್ರಿ ಸುರಿದ ಮಳೆ ತಂಪೆರಿತು. ಉದ್ಯಾನ ನಗರಿಯಲ್ಲಿ ಇವತ್ತು ಗುಡುಗು ಸಹಿತ ಜೋರು ಮಳೆಯಾಗಿದೆ. ಮಲ್ಲೇಶ್ವರಂ, ಶಿವಾನಂದ ವೃತ್ತ, ರಾಜಾಜಿನಗರ, ನಾಗರಬಾವಿ, ಜಯನಗರ, ಸುಂಕದಕಟ್ಟೆ, ಕೆಆರ್ಪುರಂ ಸೇರಿದಂತೆ ನಗರದ ಹಲವೆಡೆ ಭಾರೀ ಮಳೆಯಾಗಿದೆ. ರಾತ್ರಿ 9:30ಕ್ಕೆ ಶುರುವಾದ ದಿಢೀರ್ ಮಳೆಯಿಂದ ನಗರದ ಸಂಚಾರ ಕೆಲಕಾಲ ಅಸ್ತವ್ಯಸ್ತವಾಗಿತ್ತು. ಇವತ್ತು ವೀಕೆಂಡ್ ಆಗಿದ್ದರಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು ವಾಹನ ಸವಾರರು ಪರದಾಡುವಂತಾಯಿತು. ಇಲ್ಲೊಬ್ಬ ಮಾತನ್ನೇ ಬಂಡವಾಳ ಮಾಡಿಕೊಂಡು ಸಿಕ್ಕಾಪಟ್ಟೆ ಸಾಲ ಮಾಡಿದ್ದ. ಆದರೆ ಸಾಲ ವಾಪಸ್ ಕೊಡದೆ ಸತಾಯಿಸ್ತಾ ಇದ್ದ. ಇವನ ಅವಾಂತರ ಅವರ ತಾಯಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಜನರು ಈಗ ಹಣ ವಾಪಸ್ ಕೊಡಿಸುವಂತೆ ಪೊಲೀಸರ ಮೊರೆ ಹೋಗಿದ್ದಾರೆ. ಹೀಗೆ ಪೀಣ್ಯ ಪೊಲೀಸ್ ಠಾಣೆ ಎದುರು ಜಮಾಯಿಸಿರೋ ಇವರೆಲ್ಲ ಕಾಸು ಕೊಟ್ಟು ಕೈ ಸುಟ್ಟಿಕೊಂಡವರು. ಇವರಿಗೆ ಉಂಡೆನಾಮ ತಿಕ್ಕಿದವನು ರವಿಕುಮಾರ್. ಬಿಸ್ನೆಸ್ ಮಾಡ್ತೀನಿ ಅಂತ ನಂಬಿಸಿ ಇವರಿಗೆಲ್ಲ ಪಂಗನಾಮ ಹಾಕಿದ್ದಾನೆ. ನಮ್ಮ ಹುಡುಗ ಅಂತ ನಂಬಿ ಇವರೆಲ್ಲ ಆತನಿಗೆ ಸಾಲವಾಗಿ ಸುಮಾರು 90 ಲಕ್ಷಕ್ಕಿಂತಲೂ ಹೆಚ್ಚು ಹಣ ಕೊಟ್ಟಿದ್ರು. ಆದ್ರೆ ಹಣ ವಾಪಸ್ ಕೇಳಲು ಹೋದಾಗ ಇವರಿಗೆ ಮೋಸ ಆಗಿರೋದು ಗೊತ್ತಾಗಿದೆ. ರವಿ ಅಂತ ಸರ್, ಅವನು ನಮ್ಮ ರಿಲೇಷನ್ನೇ ಆಗಬೇಕು. ನಮ್ಮ ಮೈದನ ಮನೆಯಲ್ಲೇ ಬಾಡಿಗೆಗಿರೋದು ಅವನು. ಅಲ್ಲಿದ್ದ ಗಂಡನ್ನೇ ನಮ್ಮ ಅಣ್ಣನ ಮಗನ ಜೊತೆಗೆ ಹಾಕೊಂಡ್ಬಿಟ್ಟು ಅವ್ರದ್ದರಷ್ಟು ನಮ್ಮ ಹಿರಿಯರ್ದು ಆಸ್ತಿ ಎಲ್ಲ ಜೋರಾಗಿತ್ತಲ್ಲ, ಅವನೇನು ಮಾಡ್ದ, ಬಂದು ನಿಮ್ಮ ಅಮ್ಮನ ಹತ್ರ ದುಡ್ಡು ಪತ್ರ ಇಸ್ಕೊಂಬ, ನಾವು ಬಿಸ್ನೆಸ್ ಮಾಡೋಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಸ್ಕೊಂಬಿಟ್ಟು ಎಲ್ಲರ ತಾವು ಚೆಕ್ ಇಸ್ಕೊಂಬಿಟ್ಟು ನಂಬಿಸ್ಬಿಟ್ಟು ಒಂದು 2 ತಿಂಗಳು 3 ತಿಂಗಳು ಬಾಡಿ ಇಂಟ್ರೆಸ್ಟ್ ಕೊಟ್ಟವನೇ. ಫ್ರೆಂಡು ಅಂತ ದುಡ್ಡು ಇಸ್ಕೊಂಡಿರೋದು, ಹೆಲ್ಪ್ ಮಾಡು ಅಂತ. ದುಡ್ಡು ಕೊಟ್ಟಾದ್ಮೇಲೆ 3 ತಿಂಗಳು ಕೊಡ್ತೀನಿ ಅಂತ ಹೇಳ್ದ. ಆಮೇಲೆ 6 ತಿಂಗಳಾಯಿತು, ಇನ್ನೂ ಕೊಟ್ಟಿಲ್ಲ. ಬರೀ ಸುಳ್ಳು ಹೇಳ್ತಾನೆ. ಫೋನ್ ಸ್ವಿಚ್ ಆಫ್, ಮನೆಗೆ ಬಂದಿಲ್ಲ. ಕಳೆದ 5-6 ತಿಂಗಳಿನಿಂದ ಈತ ತಲೆಮರೆಸಿಕೊಂಡಿದ್ದ. ಹೀಗಾಗಿ ಪೀಣ್ಯದಲ್ಲಿದ್ದ ಈತನ ಮನೆಗೆ ಬಂದು ತಾಯಿ ಶಾಂತಮ್ಮರನ್ನು ವಿಚಾರಿಸ್ತಿದ್ರು. ಇದರಿಂದ ಬೇಸತ್ತ ಶಾಂತಮ್ಮ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇಷ್ಟು ದಿನ ಸಾಲಗಾರರಿಂದ ತಲೆಮರೆಸಿಕೊಂಡಿದ್ದ ರವಿಕುಮಾರ್ ಅವತ್ತು ಪ್ರತ್ಯಕ್ಷನಾಗಿದ್ದ. ಸದ್ಯ ನಮಗೆ ಹಣ ಕೊಡಿಸಿ ಅಂತ ಮೋಸ ಹೋದವರು ಪೊಲೀಸರ ಮೊರೆ ಹೋಗಿದ್ದಾರೆ. ಸರ್, ಈಗ ನನಗೆ ಗೊತ್ತಿರಾಗೆ ಒಂದು 9 ಜನ ಈಗ ಸದ್ಯಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನೂ ಒಂದು 5-6 ಜನ ಬರೋರು ಇದ್ದಾರೆ. ಅವರೇನೋ ಬೇರೆ ಎಲ್ಲ ಹೊಸಕೋಟೆಯಲ್ಲಿ ಒಬ್ರು ಇದ್ದೀನಿ ಅಂತ ಹೇಳಿದ್ರು ಒಬ್ಬರು ಇವರು. ಆಮೇಲೆ ಒಬ್ಬರು ಫೈನಾನ್ಸಿಯರು ಅವ್ರೇನು ಹೇಳಿದ್ರು ಅಂದರೆ, ಇಲ್ಲ ನಾನು ಕಾನೂನು ಪ್ರಕಾರ ಹೋಗ್ತೀನಿ ಬಿಡಿ ಅಂತ ಅವ್ರು ಹೇಳಿದ್ರು. ಆದರೆ ತನ್ನ ತಾಯಿ ಆತ್ಮಹತ್ಯೆಗೆ ಸಾಲ ಕೊಟ್ಟವರೇ ಕಾರಣ ಅಂತ ರವಿಕುಮಾರ್ ಆರೋಪಿಸಿದ್ದಾನೆ. ಒಟ್ಟಿನಲ್ಲಿ ರವಿಕುಮಾರ್ ಮಾಡಿದ ಮಿತಿ ಮೀರಿದ ಸಾಲವೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ಜೊತೆಗೆ ಕಾಸು ಕೊಟ್ಟವರು ಈಗ ಆಕಾಶ ನೋಡುವಂತಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸುರೇಶ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಮನೆಗಳ ಮುಂದೆ ಟೂಲೆಟ್ ಬೋರ್ಡ್ ನೋಡಿ ಯಾಮಾರಬೇಡಿ. ಯಾಕಂದ್ರೆ ಇದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳೋರು ನಮ್ಮಲ್ಲಿದ್ದಾರೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಇಲ್ಲಿದೆ ನೋಡಿ ಒಂದು ಎಕ್ಸಾಂಪಲ್. ಈತ ನಾಗಾರ್ಜುನ್, ಮಾರತ್ತಳ್ಳಿಯ ದೊಡ್ಡನೆಕುಂದಿ ನಿವಾಸಿ. ಆದ್ರೆ ಇವನು ಮಾಡೋದು ಮಾತ್ರ ಬರೀ ಚೀಟಿಂಗ್ ಕೆಲಸ. ಇವನು ಮಾರತ್ತಳ್ಳಿ ಮತ್ತು ಸುತ್ತಮುತ್ತ ಟೂಲೆಟ್ ಬೋರ್ಡ್ ಹಾಕಿರೋ ಮನೆಗಳನ್ನ ತೋರಿಸಿ ಮನೆಯನ್ನು ಬಾಡಿಗೆಗೆ ಕೊಡಿಸೋದಾಗಿ ಹೇಳ್ತಿದ್ದ.
ಮನೆಯನ್ನು ಬಾಡಿಗೆಗೆ ನೀಡಲು ನಕಲಿ ಅಗ್ರಿಮೆಂಟ್ ಪೇಪರ್ ಕೊಟ್ಟು ಮುಂಗಡ ಹಣ ಪಡೆಯುತ್ತಿದ್ದ. ಒಂದೇ ಮನೆಯನ್ನು ಹಲವರಿಗೆ ನೀಡಿ ವಂಚಿಸುತ್ತಿದ್ದ. ಮನೆ ಮಾಲೀಕನನ್ನ ವಿಚಾರಿಸಿದಾಗ ಇವನ ಬಣ್ಣ ಬಯಲಾಗಿದೆ. ಜನರು ಈ ವಂಚಕನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. मैं उसको 20,000 का चेक दे दिया और 3,000 एक्स्ट्रा जो है वो कैश दे दिया. देने के बाद वो मेरे को एग्रीमेंट भी दे दिया. मैं बोला सोचा कि एग्रीमेंट आ गया मतलब ठीक है. वो पहले चेक नहीं लेना चाहता था तो मैंने बोला ठीक है हो जाएगा. 5,000 ಬಾಡಿಗೆಗೆ 25,000 ಅಡ್ವಾನ್ಸ್ ಪಡೆಯುತ್ತಿದ್ದ. ಮೋಸ ಹೋದವರು ಈಗ ಹಣ ವಾಪಸ್ ಕೊಡಿಸುವಂತೆ ಪೊಲೀಸರಿಗೆ ದೂರು ನೀಡಿದ್ದಾರೆ. ಕೆಆರ್ ಪುರಂನಿಂದ ನಾಸಿರ್, ಸುವರ್ಣ ನ್ಯೂಸ್. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತಾರೆ. ಆದರೆ ಇಲ್ಲೊಂದು ದಂಪತಿ ಜಗಳ ಸಾವಿನಲ್ಲಿ ಅಂತ್ಯವಾಗಿದೆ. ಹೆಬ್ಬಾಳದ ಗಂಗೇನಹಳ್ಳಿಯ ಸೆಕ್ಯೂರಿಟಿ ಗಾರ್ಡ್ ರಾಮ್ ಸಿಂಗ್ ಅನ್ನೋರ ಪತ್ನಿ ಜಯಸ್ಮಿತ್ ನೇಣಿಗೆ ಶರಣಾಗಿದ್ದಾರೆ. ಕೋರಲ್ ಕಾರ್ನರ್ ಅಪಾರ್ಟ್ಮೆಂಟ್ನಲ್ಲಿ ರಾಮ್ ಸಿಂಗ್ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡಿದ್ರು. ಅಲ್ಲದೆ ಅದೇ ಅಪಾರ್ಟ್ಮೆಂಟ್ನ ಚಿಕ್ಕದೊಂದು ಶೆಡ್ನಲ್ಲಿ ಮಗು ಸಮೇತ ವಾಸವಾಗಿದ್ರು. ಆದರೆ ಇವತ್ತು ಮಗು ಗಲಾಟೆ ಮಾಡ್ತಿದೆ ಅಂತ ಹೆಂಡತಿ ಮಗುವಿಗೆ ಒಂದೇಟು ಹೊಡೆದಿದ್ಲಂತೆ. ಅಷ್ಟಕ್ಕೆ ಕೋಪಗೊಂಡ ರಾಮ್ ಸಿಂಗ್ ಹೆಂಡತಿಗೆ ಹೊಡೆದಿದ್ದ. ಇದೇ ಕಾರಣಕ್ಕೆ ಜಯಸ್ಮಿತ್ ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನಲಾಗಿದೆ. ಒಂದೂವರೆ 2 ವರ್ಷದಿಂದ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರನ್ನ ತುಂಬ ದಿನ 2 ವರ್ಷ ನೋಡ್ತಾ ಇದ್ದೀವಿ. ತುಂಬ ಒಳ್ಳೆಯ ಹುಡುಗ. ನಾವು ಪ್ರತಿದಿನ ಬೆಳಿಗ್ಗೆ ಆಚೆ ಬಂದರೆ ನಾವು ನೋಡ್ತಾ ಇರ್ತೀವಿ. ಇವತ್ತು ಬೆಳಿಗ್ಗೆ ಏನೋ ಅವರ ಮಿಸಸ್ ಇದ್ದಾರೆ, ಅವ್ರ ಮಿಸಸ್ ಏನಿದ್ದಾರೆ ಅವರು ಹ್ಯಾಂಗ್ ಮಾಡ್ಕೊಂಡು ಇದಾಗಿದೆ ಅಂದ್ಬಿಟ್ಟು. ಬೇಸಿಗೆ ಬಿರುಸಾಗುತ್ತಿದ್ದಂತೆ ಬೆಂಗಳೂರಿನ ಎಲ್ಲೆಡೆ ಎಲ್ಲೆಲ್ಲೂ ಹನಿ ಹನಿ ನೀರಿಗೂ ತತ್ವಾರ ಉಂಟಾಗಿದೆ. ಆದರೆ ದಯಾನಂದ ನಗರ ವಾರ್ಡ್ನದ್ದು ಮಾತ್ರ ಡಿಫರೆಂಟ್ ಕೇಸ್. ಇಲ್ಲಿ ನೀರಿಗೇನೂ ಸಮಸ್ಯೆ ಇಲ್ಲ. ಆದ್ರೂ ಇಲ್ಲಿನ ಜನ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಹೀಗೆ ಖಾಲಿ ಕೊಡ ಹಿಡಿದು ನಿಂತಿರೋ ಇವರೆಲ್ಲ ಬೆಂಗಳೂರಿನ ದಯಾನಂದ ನಗರ ವಾರ್ಡ್ನ ಲಕ್ಷ್ಮೀನಾರಾಯಣಪುರದ ನಿವಾಸಿಗಳು. ಈ ಜನ ನೀರು ಕಂಡು ಬಹಳ ಕಾಲವೇ ಆಗಿದೆ. ಅಷ್ಟಕ್ಕೂ ಇಲ್ಲಿ ನೀರಿನ ಬರವಿಲ್ಲ. ಖುದ್ದು ಸ್ಥಳೀಯ ಪಾಲಿಕೆ ಸದಸ್ಯೆಯೇ ಈ ನಿವಾಸಿಗಳಿಗೆ ನೀರು ಬರದಂತೆ ತಡೆ ಹಾಕಿದ್ದಾರಂತೆ. ತನಗೆ ಓಟು ಹಾಕ್ಲಿಲ್ಲ ಅಂತ ಈ ಪಾಲಿಕೆ ಸದಸ್ಯೆ ಕೆಲವು ಬೀದಿಗಳಲ್ಲಿ ಉದ್ದೇಶಪೂರ್ವಕವಾಗಿ ನೀರು ಬಿಡ್ತಿಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. 1.5 ತಿಂಗಳಿಂದ ನೀರೇ ಬರ್ತಾ ಇಲ್ಲ ನಮಗೆ. ನಾವು ಅಲ್ಲಿ 9ನೇ ಕ್ರಾಸಿಂದ ಹೋಗಿ ಹಿಡ್ಕೊಂಡು ಬರ್ತಾ ಇದ್ವಿ. ಬೀಗ ಕೂಡ ಹಾಕೊಂಡು ಬಿಟ್ಟಿದ್ದಾರೆ. ನಾವೇ ಬಿಡ್ತಾ ಇದ್ವಿ. ನಮಗೆ ನೀರು ಕುಡಿಯೋಕ್ಕೆ ಸರಿಯಾಗಿ ಬರ್ತಾ ಇಲ್ಲ. ಬರೋ ನೀರು ಕೂಡ ಇದು ಮಾಡ್ತಾವ್ರೆ. ಆ ನೀರನ್ನು ನಾವೇನೇ ಬಿಟ್ಕೊತೀವಿ ಅಂತ ಅದಕ್ಕೂ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ನಮ್ಮ ಮಕ್ಕಳು ಮರಿ ಇಟ್ಕೊಂಡು 9ನೇ ಕ್ರಾಸಿಂದ ತರಬೇಕು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಜಲಮಂಡಳಿಯ ವಾಲ್ಮನ್ಗಳಿಗೂ ನೀರು ಬಿಡದಂತೆ ಪಾಲಿಕೆ ಸದಸ್ಯೆ ತಾಕೀತು ಮಾಡಿದ್ದಾರಂತೆ. ಹೀಗಾಗಿ ಓಟು ಹಾಕಿದವರ ಬೀದಿಗಳಲ್ಲಿ ನೀರು ಪೂರೈಕೆ ಇದ್ರೆ ಓಟು ಹಾಕದವರ ಬೀದಿಗಳು ನೀರು ಕಂಡು ತಿಂಗಳುಗಳೇ ಕಳೆದಿವೆ. ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ನೀರುಗಳೇ ಬರೋದಿಲ್ಲ. ಒಂದು 10 ದಿವಸ ಆಯಿತು ನೀರು ಒಂದು ಸೊಟ್ಟು ಬರಲಿಲ್ಲ. ಕೊಳಾಯಿ ನೀರು ಸರಿಯಾಗಿ ಬರೋದಿಲ್ಲ. ಅವ್ರು ಆಗಿದಷ್ಟು ಬಿಡ್ತಾರೆ. ಬೋರ್ ನೀರು ಇದನ್ನೇ ಜನ ಬದುಕಕ್ಕೆ. ಬೋರ್ ನೀರನ್ನೇ ಬೀಗ ಹಾಕ್ಕೊಂಡು ಹೋಗ್ಬಿಟ್ಟು ಇರೋ ಜನ ಹೆಂಗೆ ಬಾಳ್ತಾರೆ? ಒಂದು ಸೂರು ನೀರು ಬರೋದಿಲ್ಲ. ಚುನಾವಣೆ ಸಮಯದಲ್ಲಿ ಜನಪ್ರತಿನಿಧಿಗಳು ಮತದಾರರನ್ನ ಗೌರವದಿಂದ ಕಾಣ್ತಾರೆ. ಆದರೆ ಲಕ್ಷ್ಮೀನಾರಾಯಣಪುರದ ಜನರಿಗೆ ಮಾತ್ರ ಈ ಅದೃಷ್ಟ ಸಿಕ್ಕಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.